ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪೌಡ್ರನ್ನು ಬಳಸ್ಕೊಂಡು ಯಾವ ರೀತಿ ಪನ್ನೀರನ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಪನ್ನೀರನ್ನ ಬಳಸ್ಕೊಂಡು ಪನ್ನೀರ್ ಮಸಾಲವನ್ನು ಕೂಡ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲಾಗಿ ಬರುತ್ತೆ. ನೀವೇ ಮೊದಲಾಗಿ ನನ್ನ ವಿಡಿಯೋಗಳನ್ನ ನೋಡ್ಬೋದು. ನಾನಿಲ್ಲಿ ಈ ಕಪ್ನಲ್ಲಿ 2 ಕಪ್ ಅಳತೆಯಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಈಗ ಅದಕ್ಕೆ 4 ರಿಂದ 5 ಕಪ್ನಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನೋಡಿಕೊಂಡು ನಾವು ನಿಧಾನಕ್ಕೆ ಅದು ನೀಟಾಗಿ ಒಂದು ಕೂಡ ಲಮ್ಸ್ ಇಲ್ಲದೆ ಇರೋ ರೀತಿ ನೀಟಾಗಿ ಕಲಾಯಿಸ್ಕೋಬೇಕು. ಅಂದರೆ ಯಾವುದೇ ಪೌಡ್ರುಗಳೆಲ್ಲ ನೀಟಾಗೆಲ್ಲ ಕರಗಿ ಹಾಲಿನ ರೀತಿ ಆಗಬೇಕು. ಅಲ್ಲಿವರೆಗೂ ಕೂಡ ನೀಟಾಗಿ ಕಲಾಯಿಸ್ಕೊಂಡು ಏನಾದರೂ ಲಮ್ಸು ಅಥವಾ ಗಲೀಜು ಏನಾದರೂ ಇದೆ ಅಂತ ಅನಿಸಿದ್ರೆ ಒಂದ್ಸಲಿ ಸೋಸುವಂಥ ಜಾಲರಿನ ಇಟ್ಕೊಂಡು ಸೋಸ್ಕೋಬೇಕಾಗುತ್ತೆ. ನಾನಿಲ್ಲಿ ಹಾಲನ್ನು ಕೂಡ ನೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಪರ್ಫೆಕ್ಟಾಗಿ ಹಾಲಿನ ಅದಕ್ಕೆ ಬಂದಿದೆ ಇದು. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ನೀಟಾಗಿ ಕೈ ಆಡಿಸ್ಕೋಬೇಕು. ಯಾವಾಗಲೂ ಕೂಡ ಪದೇ ಪದೇ ಕೈ ಆಡಿಸ್ತಾ ಇರಬೇಕು. ನಾವು ಹಾಲಿನ ಪುಡಿನ ಬಳಸಿರೋದ್ರಿಂದ ಇದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹಾಲು ಉಕ್ಕಿ ಬರೋವರೆಗೂ ಕೂಡ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಕೂಡ ನೀಟಾಗಿ ನಾವು ಈ ರೀತಿ ಕೈ ಆಡಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಲನ್ನು ಕುದಿಸ್ಕೋಬೇಕು. ನೋಡಿ ನಾನು ಇವಾಗ ಯಾವ ರೀತಿ ಹಾಲನ್ನು ಕುದಿಸ್ಕೊಳ್ತಾ ಇದ್ದೀನಿ ಅಂತ. ಪನ್ನೀರನ್ನ ಮಾರ್ಕೆಟ್ನಲ್ಲಿ ತರ್ತೀವಲ್ಲ, ಸೇಮ್ ಅದೇ ರೀತಿ ಪನ್ನೀರ್ ಪರ್ಫೆಕ್ಟಾಗಿ ಬರುತ್ತೆ ಈ ಹಾಲಿನ ಪುಡಿನಲ್ಲಿ ಮಾಡೋದ್ರಿಂದನೂ ಕೂಡ. ಹಾಲಿನಲ್ಲೂ ಕೂಡ ನೀಟಾಗಿ ಇದೇ ರೀತಿ ಮಾಡ್ಕೊಬೋದು. ಅದೇ ರೀತಿ ಹಾಲಿನ ಪುಡಿನಲ್ಲೂ ಮಾಡಿದ್ರು ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ನಾವು ಮಾರ್ಕೆಟಲ್ಲಿ ತಂದಾಗ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಇರುತ್ತೆ. ಈಗ ಹಾಲು ಕೂಡ ಉಪ್ಪು ಬಂದಿದೆ. ನಾನು ಇದಕ್ಕೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಇದ್ದರೆ ಸಾಕಾಗುತ್ತೆ. ನೀವು ವಿನೆಗರ್ನು ಕೂಡ ಬಳಸ್ಕೋಬೋದು. ನಾನು ಇಲ್ಲಿ ನಿಂಬೆಹಣ್ಣನ್ನ ಬಳಸ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ನೀಟಾಗಿ ರಸ ಎಲ್ಲ ತೆಗೆದು ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಾಯಿಸ್ತಾ ಮೀಡಿಯಮ್ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಸಿಮ್ನಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಕಲಾಯಿಸ್ತಾ ಅಂದರೆ ಅದು ಹಾಲು ನಿಧಾನಕ್ಕೆ ಒಡೆಯುತ್ತೆ. ನೋಡಿಕೊಂಡು ನಾವು ಒಡಿಸ್ಕೋಬೇಕಾಗುತ್ತೆ ಹಾಲನ್ನ. ನಿಂಬೆಹಣ್ಣು ರಸನ ಒಂದೇ ಬಾರಿಗೆ ಎಲ್ಲವನ್ನು ಕೂಡ ಹಾಕೋಬಿಟ್ರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಒಡೆದಿರೋ ಅಂಥದ್ದು ದಪ್ಪ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಒಡಿಸ್ಕೋಬೇಕಾಗುತ್ತೆ. ನೋಡಿಕೊಂಡು ನಾವು ನಿಧಾನಕ್ಕೆ ಹಾಕ್ಕೊಳ್ತಾ ಅದು ಗೊತ್ತಾಗುತ್ತೆ ಎಲ್ಲ ನೀಟಾಗಿ ಹೊಡೆದಿದೆಯಾ ಇಲ್ವಾ ಅಂತ. ಹಾಲೇ ಸಪ್ರೇಟು ಅಂದರೆ ಅದು ಪನ್ನೀರೇ ಸಪ್ರೇಟು ಮತ್ತು ನೀರು ಸಪ್ರೇಟ್ ಆಗುತ್ತೆ ಇದು. ಅಲ್ಲಿವರೆಗೂ ಕೂಡ ನೀಟಾಗಿ ಅದು ಸ್ವಲ್ಪ ತಣ್ಣಗಾಗಿಬಿಟ್ರೆ ಸಪ್ರೇಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀಟಾಗಿ ನಾವು ಒಡ್ಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಕ್ಬಿಟ್ಟು ಇದನ್ನು ಸೋದಿಸ್ಕೋಬೇಕು. ಪನ್ನೀರ್ ಸಪ್ರೇಟು ನೀರು ಸಪ್ರೇಟ್ ಆಗುತ್ತೆ. ಪನ್ನೀರ್ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ ಗೊತ್ತಾ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ, ಅದು ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ ಒಂದು ಸೋಸುವಂಥ ಬಟ್ಲನ್ನ ಇಟ್ಕೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಅದಕ್ಕೆ ಪನ್ನೀರನ್ನ ಸೋದಿಸ್ಕೊಳ್ತಾ ಇದ್ದೀನಿ. ಈ ಪನ್ನೀರ್ಗೆ ನಾವು ನಿಂಬೆಹಣ್ಣು ರಸನ ಹಿಂಡಿರ್ತೀವಲ್ವ, ಅದು ಹುಳಿ ಅಂಶ ಎಲ್ಲ ಹಾಗೇನೇ ಇರುತ್ತೆ. ಸೊ ಅದು ಕೂಡ ನೀಟಾಗಿ ಹೋಗಬೇಕು ಅಂದರೆ ಒಂದು 2 ರಿಂದ 3 ಸಲ ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ಜಾಲಿಸ್ಕೋಬೇಕಾಗುತ್ತೆ. ಅಂದರೆ ಈ ರೀತಿ ಕೈ ಆಡಿಸ್ತಾ ಬಂದರೆ ನೀರೆಲ್ಲ ಹುಳಿ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಒಂದು 2 ರಿಂದ 3 ಸಲ ಮಾಡಿದ್ರೆ ಸಾಕಾಗುತ್ತೆ. ಹುಳಿ ಅಂಶ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಹೋಗ್ಬಿಡುತ್ತೆ. ಇವಾಗ ಇದನ್ನು ನೀಟಾಗಿ ಅಂದರೆ ನೀರು ಒಂದು ಚೂರು ಕೂಡ ಇರಬಾರ್ದು, ಅಷ್ಟು ನೀಟಾಗಿ ಅದು ನಾವು ನೀಟಾಗಿ ಸ್ವೀಜ್ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಕೂಡ ನಾವು ತೆಗಿಯೋಕ್ಕೆ ಟ್ರೈ ಮಾಡಬೇಕು ಈ ರೀತಿ ಹಿಂಡ್ಕೊಂಡು. ನೋಡಿ ನಾನು ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನೀರು ಎಲ್ಲ ಕೂಡ ಹೋಗಬೇಕಾಗುತ್ತೆ. ಇವಾಗ ನೋಡಿ ನೀರೆಲ್ಲ ಹೋಗಿದೆ. ಒಂದು ಬಟ್ಟೆನಲ್ಲಿ ನೀಟಾಗಿ, ಅದು ಬಟ್ಟೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತೇಳಿ ನಾನು ಬೇರೆ ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು. ಇವಾಗ ಇದು ನೀಟಾಗಿ ಇದ್ರ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಅದಕ್ಕೆ ಬೇಕು, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಅದನ್ನು ಮಾಡ್ಕೋಬೋದು. ನಮಗೆ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಮಾಡ್ಕೋಬೋದು, ಅಥವಾ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪ್ ಕೂಡ ಮಾಡ್ಕೋಬೋದು. ನಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಂಡು ನೀಟಾಗಿ ಈ ರೀತಿ ಬಟ್ಟೆನಲ್ಲಿ ಶೇಪ್ ಮಾಡಿಕೊಂಡು ಈ ರೀತಿ ನೀಟಾಗಿ ಟೈಟಾಗಿ ಕಟ್ಟಿ ಇಡಬೇಕಾಗುತ್ತೆ. ಈ ರೀತಿ ನೀಟಾಗಿ ರೆಡಿ ಮಾಡಿ, ಅದು ಸ್ವಲ್ಪ ನೀರಂಶ ಏನಾದರೂ ಸ್ವಲ್ಪ ಇದ್ರೂ ಕೂಡ ನೀಟಾಗಿ ಹೋಗೋ ರೀತಿ ಈ ರೀತಿ ಜಾಲರಿನಲ್ಲಿ ಇಟ್ಟು ಅದ್ರ ಮೇಲೆ ಯಾವುದಾದ್ರೂ ಸರಿಯೇ ಭಾರವಾಗಿರುವಂಥ ವಸ್ತುನ ಇಟ್ಟರೆ ಅದು ನೀಟಾಗಿ ಪರ್ಫೆಕ್ಟಾಗಿ 1-2 ಅವರ್ಸ್ ಬಿಟ್ಟರೆ ಸಾಕು, ಪನ್ನೀರ್ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನೋಡಿ ಇವಾಗ ನಾನು 2 ಅವರ್ಸ್ ಆದಮೇಲೆ ಇದು ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಪನ್ನೀರ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಅಂಗಡಿನಲ್ಲಿ ನಾವು ತಂದು ಬಳಸ್ತೀವಲ್ಲ, ಸೇಮ್ ಅದೇ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ
ಪನ್ನೀರು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗೆ ಬಂದಿದೆ ಅಂತಲೇ ಹೇಳ್ಬೋದು ಇದು. ಇವಾಗ ನಾವು ಇದನ್ನು ಕಟ್ ಮಾಡಿ ಯಾವ ಶೇಪಿಗೆ ಬೇಕು ಆ ಶೇಪು ಕಟ್ ಮಾಡ್ಕೋಬೋದು. ಪನ್ನೀರ್ ಕ್ಯೂಬ್ಸ್ ಆಗಿ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾವು ಹಾಲಿನ ಪುಡಿನ ಅಂಗನವಾಡಿಯಲ್ಲಿ ಕೊಟ್ಟರು ಅಂತೇಳಿ ಅದನ್ನು ಏನಕ್ಕಪ್ಪ ಇದು ಅಂದರೆ ಕೆಲವೊಬ್ರಿಗೆ ಅದು ಸ್ಮೆಲ್ಲೇ ಇಷ್ಟ ಆಗಲ್ಲ, ಅದರಿಂದ ಬಿಸಾಕ್ಬಿಡ್ತೀವಿ ಅಲ್ವಾ, ಅಥವಾ ಎಮ್ಮೆ ಬೋಸಿಗೋ ಏನಕ್ಕಾದ್ರೂ ಕೂಡ ಹಾಕ್ಬಿಡ್ತೀವಿ, ನಾವು ಬಳಸೋದೇ ಇಲ್ಲ ಹಾಲಿನ ಪೌಡ್ರನ್ನ. ಕೆಲವೊಬ್ಬರು ತುಂಬ ಜನ ಬಳಸ್ಕೊತಾರೆ ಬೇಕು ಅಂದವರು. ಈ ರೀತಿ ಪನ್ನೀರನ್ನ ಮಾಡಿಕೊಂಡು ಮನೆಯಲ್ಲೇ ಹೋಮ್ ಮೇಡ್ ಮಾಡೋದ್ರಿಂದ ತುಂಬಾ ಹೆಲ್ತ್ ವೈಸು ಕೂಡ ಒಳ್ಳೆಯದಿರುತ್ತೆ. ಹಾಲಿನಲ್ಲೂ ಮಾಡ್ಕೊಬೋದು, ಹಾಲಿನ ಪೌಡ್ರು ಫ್ರೀಯಾಗಿ ಸಿಗುತ್ತೆ ಅಲ್ವಾ ಅಂಗನವಾಡಿಗಳಲ್ಲಿ. ಹುಟ್ಟಿದ ಮಗುವಿನಿಂದ 3 ವರ್ಷದ ಮಕ್ಕಳು ಯಾರ ಮನೇಲಿ ಇರ್ತಾರೆ ಅಂಥವ್ರ ಮನೆಯಲ್ಲಂತೂ ಹಾಲಿನ ಪೌಡ್ರು ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ ಅಂಗನವಾಡಿ ಕೇಂದ್ರಗಳಲ್ಲಿ. ಇದನ್ನು ವೇಸ್ಟ್ ಮಾಡ್ದೇ ಬಳಸ್ಕೊಳ್ಳೋದ್ರಿಂದ ಈ ರೀತಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ವಿಟಮಿನ್ಗಳನ್ನ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ಇವಾಗ ಪನ್ನೀರು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗೇ ಬಂದಿದೆ ಫ್ರೆಂಡ್ಸ್, ನೀವು ಕೂಡ ಬೇಕಂದರೆ ಒಮ್ಮೆ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈಗ ನಾನು ಅದೇ ಪನ್ನೀರನ್ನ ಬಳಸ್ಕೊಂಡು ಡಾಬಾ ಸ್ಟೈಲ್ನಲ್ಲಿ ಮಾಡುವಂತಹ ಪನ್ನೀರ್ ಗ್ರೇವಿನ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಮಾಡೋದು ಅಂದರೆ, ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 8ರಿಂದ 10 ಗೋಡಂಬಿಗಳನ್ನ ಕೂಡ ಬಿಸಿ ನೀರಿನಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಹಾಕೊಂಡಿದ್ದೀನಿ. ಮತ್ತು ಒಂದು 2 ಹಸಿಮೆಣ್ಸಿಕಾಯನ್ನು ಕೂಡ ಹಾಕ್ಕೊಂಡು ಇದನ್ನು ಈಗ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಮೀಡಿಯಮ್ ಸೈಜು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಅಂದರೆ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಈರುಳ್ಳಿನ ತೊಗೋಬೋದು. ನಾನಿವಾಗ 2 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇವಾಗ ಇದಕ್ಕೆ 1 ಇಂಚು ಚಕ್ಕೆ, ಒಂದು 2-3 ಲವಂಗ, ಹಾಗೆಯೇ ಒಂದು ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಹಾಗೆಯೇ ಧನಿಯಾ ಪೌಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ನೀಟಾಗಿ ಹಸಿ ಸ್ಮೆಲ್ ಹೋಗೋರು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಸಾಲೆಗಳನ್ನ ಹಾಕೊಂಡಾಗ ಸ್ವಲ್ಪ ಎಣ್ಣೆ ಏನಾದ್ರು ಕಡಿಮೆ ಇತ್ತು ಅಂದರೆ ಇದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಒಂದು ಸ್ವಲ್ಪ ಸೀದೋಗೋ ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ ಹೋಗೋರು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಹಾಕ್ಕೊಂಡು. ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಇದು ಯಾವ ರೀತಿ ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂದರೆ ಅದು ಸ್ವಲ್ಪ ಆಯಿಲ್ನ ಬಿಟ್ಕೊಳ್ತಾ ಇರಬೇಕು ಸುತ್ತ, ಅಲ್ಲಿವರೆಗೂ ಕೂಡ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ನಮಗೆ ನೀರು ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇದು ಸ್ವಲ್ಪ ಬಟರ್ ನಾನು, ಕುಲ್ಚಾ, ರೋಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿ ಥರನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ರೈಸ್ಗೆ ಏನಾದರೂ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಾದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ನಾನು ಇವಾಗ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಹದದಲ್ಲಿ ಉಪ್ಪನ್ನು ಹಾಕ್ಕೊಂಡ್ರೂ ಕೂಡ ನೀಟಾಗಿ ಅದೆಲ್ಲ ಮಸಾಲೆ ಎಲ್ಲ ಕೂಡ ನೀಟಾಗಿ ಉಪ್ಪೆಲ್ಲ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿವಾಗ ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ನಾನು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಅಂದರೆ ಮಧ್ಯದಲ್ಲಿ ನಾವು ನೀಟಾಗಿ ಕೈ ಆಡಿಸ್ಕೊಳ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮಧ್ಯ ಕೈ ಆಡಿಸ್ಕೊಳ್ತಾ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಇವಾಗ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬೆಣ್ಣೆನೂ ಕೂಡ ಹಾಕ್ಕೋಬೋದು, ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಆಯಿಲ್ ಏನಾದರೂ ಕೂಡ ಹಾಕ್ಕೋಬೋದು. ನಮಗೆ ಕೆಲವೊಬ್ಬರಿಗೆ ಬೆಣ್ಣೆ ಇಷ್ಟ ಆಗಲ್ಲ ಅಲ್ವಾ, ಅದು ಸ್ಮೆಲ್ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇದಕ್ಕೆ ತುಪ್ಪನ ಹಾಕ್ಕೊಂಡು ಈಗ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಪನ್ನೀರನ್ನ ಹಾಕಿದ ತಕ್ಷಣ ಅದನ್ನು ನಾವು ಕೈ ಆಡಿಸ್ಲಿಕ್ಕೆ ಹೋಗಬಾರ್ದು. ಆ ರೀತಿ ಕೈ ಆಡಿಸಿದ್ರೆ ಅದೇನಾಗುತ್ತೆ ಅಂದರೆ ತಳ ಎಲ್ಲ ಇಟ್ಕೊಬಿಟ್ಟಿರುತ್ತೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡು ಇವಾಗ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ಇವಾಗ ನೋಡಿ ನಾನು ಕೈ ಆಡಿಸ್ಕೊಳ್ತಾ ಇದ್ದೆ ಮಧ್ಯ. ಈಗ ನೀಟಾಗಿ ಇದು ಕೂಡ ಮಸಾಲೆ ಎಲ್ಲ ಕೂಡ ನೀಟಾಗಿ ಫ್ರೈ ಆಗಿದೆ, ಯಾವುದೇ ರೀತಿಯಾದಂಥ ತಳ ಹಿಡ್ದಿಲ್ಲ ಇದಕ್ಕೆ. ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದಂತಹ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪನ್ನೀರ್ ಕ್ಯೂಬ್ಸ್ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಆಗಿದ್ದಾದಮೇಲೆ ಒಂದು 5-10 ನಿಮಿಷ
ಕುಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪನ್ನೀರೆಲ್ಲ ಸ್ವಲ್ಪ ಆಲ್ರೆಡಿ ಫ್ರೈ ಮಾಡಿದ್ದೀವಲ್ವ ತುಪ್ಪದಲ್ಲಿ, ಆದರೂ ಕೂಡ ಇನ್ನೂ ಸ್ವಲ್ಪ ಅದು ಫ್ರೈ ಆಗಬೇಕು. ಅಂದರೆ ಸ್ವಲ್ಪ ಗ್ರೇವಿ ಎಲ್ಲ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಬೆಂದಿರಬೇಕು. ಆವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ಚಪಾತಿಗೆ ಬಟರ್ ನಾನ್ಗೆಲ್ಲ ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿರೋ ಥರನೇ ನೋಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ರೈಸ್ಗೆ ಏನಾದರೂ ಮಾಡ್ಕೋತೀವಿ ಅಂದರೆ ಸ್ವಲ್ಪ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೆಳುವಾಗೆ ಮಾಡಿಕೊಂಡು, ತುಂಬ ತೆಳುವಾಗೂ ಮಾಡ್ಕೋಬಾರ್ದು, ಹಾಗೆಯೇ ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ ರೇಂಜಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದು. ನಾವು ಡಾಬಾಗಳಲ್ಲೆಲ್ಲ ತಿಂದಾಗ ಟೇಸ್ಟ್ ಯಾವ ರೀತಿ ಇರುತ್ತೆ ಅದೇ ಟೇಸ್ಟ್ ಬೇಕು ಅಂದರೆ ಈ ಹದದಲ್ಲಿ ನಮಗೆ ಒಂದು ಹಾಫ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಡಾಬಾ ಸ್ಟೈಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಕೂಡ ಬರುತ್ತೆ. ಹಾಗೆಯೇ ಈ ಹದದಲ್ಲಿ ನಾವು ಕಸೂರಿ ಮೇಥಿನೂ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ನಂತರ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಫೈನಲ್ ಆಗಿ ಪನ್ನೀರ್ ರೆಡಿನೇ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಆಸಮ್ ಆಗಿರುತ್ತೆ ಫ್ರೆಂಡ್ಸ್. ತುಂಬಾ ಅಂದರೆ ನಾವು ಹಾಲಿನ ಪೌಡ್ರಿಂದ ಮಾಡಿದ್ದೀವಿ ಇದನ್ನು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ತುಂಬಾ ಟೇಸ್ಟಿಯಾಗಿ ಹಾಗೆಯೇ ನಾವೇ ಮಾಡ್ಕೊಂಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.